ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರೂಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ಧನುರಾಶಿ. ಧನುರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಅವರಿಗೆ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ಧನುರಾಶಿಗೆ ಗುರು ರಾಶ್ಯಾಧಿಪತಿ ಸುಖಾಧಿಪತಿಯಾಗಿ ಸಪ್ತಮದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಗುರುಬಲ ಇರೋದ್ರಿಂದ ಅವರಿಗೆ ವಿವಾಹದಲ್ಲಿ ಅನುಕೂಲ ಆಗುತ್ತೆ. ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ಪೂರ್ವ ಪುಣ್ಯ ವೃದ್ಧಿಯಾಗತ್ತೆ. ಮತ್ತು ಏಕಾದಶ ಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಲಾಭಗಳು ಚೆನ್ನಾಗಿ ಬರುತ್ತೆ. ಉದ್ಯೋಗದಲ್ಲಿ ಇರಲಿ ಅಥವಾ ಬಿಸ್ನೆಸ್ಸಲ್ಲಿರಲಿ ಒಳ್ಳೆ ಲಾಭಗಳನ್ನು ಅನುಭವಿಸುವಂಥ ಯೋಗ. ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಭವಿಸುವಂಥ ಯೋಗ. ದಾಂಪತ್ಯ ಸುಖವನ್ನು, ವಾಹನ ಸುಖವನ್ನು, ತಂದೆ ತಾಯಿಯಿಂದ ಸುಖ, ಈಗ ಅಷ್ಟೈಶ್ವರ್ಯ ಸುಖೋಪಭೋಗಗಳನ್ನು ಅನುಭವಿಸುವಂಥ ಯೋಗ ಈ ಒಂದು ಧನುರಾಶಿಯವರಿಗೆ ಇರುತ್ತೆ ಅನ್ನೋದಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಅಲ್ಲದೆ ಲಾಭಸ್ಥಾನಕ್ಕೆ ಗುರುದೃಷ್ಟಿ ಇರೋದ್ರಿಂದ ಎಲ್ಲ ರೀತಿಯ ಹೇರಳವಾಗಿ ಲಾಭ ಬರುತ್ತೆ. ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಏನೇ ಇಟ್ಕೊಂಡಿರಿ ಅದರಲ್ಲಿ ನಿಮಗೆ ಒಳ್ಳೆಯ ಲಾಭಗಳು ಬರುತ್ತೆ. ಆದರೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ದುಡ್ಡು ಮಾಡ್ತಾರೆ, ಖರ್ಚಾಗಿಬಿಡುತ್ತೆ ಅಲ್ವಾ. ಹಾಗಾಗಿ ಆ ಥರದ್ದು ಕೂಡ ಇರುತ್ತೆ, ಇಲ್ಲ ಅಂತಲ್ಲ. ಅದು ಚೆನ್ನಾಗಿ ಬರುತ್ತೆ, ಕೈ ನಿಲ್ಲಲ್ಲ ಅನ್ನುವಂಥದ್ದು ಒಂದು. ಇನ್ನು ನನಗೆ ಕಮಿಟ್ಮೆಂಟ್ ಇಲ್ಲ, ನನಗೆ ಸ್ವಲ್ಪ ದುಡ್ಡು ಈ ಸಲ ಉಳಿತು ಅನ್ನುವಂಥದ್ದು ಒಂದು. ಈ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಮತ್ತು ವಿವಾಹ ಆಗದೆ ಇರ್ತಕ್ಕಂಥ ವಿವಾಹ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗ, ದೂರದೇಶ ಪ್ರಯಾಣ ಮಾಡುವಂಥ ಯೋಗ, ಫಾರಿನ್ಗೆ ಹೋಗುವಂಥ ಯೋಗ, ಮತ್ತು ವಿದೇಶ ಪ್ರವಾಸ ಮಾಡುವಂಥ ಯೋಗ, ದೇವಸ್ಥಾನ ಗುಡಿಗೋಪುರಗಳಿಗೆ ಹೋಗಿ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂಥ ಯೋಗ, ಎಲ್ಲ ರೀತಿಯ ಶುಭ ಯೋಗಗಳನ್ನು ಅನುಭವಿಸುವಂಥ ಯೋಗ ಈ ಒಂದು ಧನುರಾಶಿಯವರಿಗೆ ಇರುತ್ತೆ. ಈ ಧನುರಾಶಿಯವರು ಬಹಳ ಸೂಕ್ಷ್ಮತೆಗಳಾಗಿರ್ತಾರೆ ಮತ್ತು ಬಹಳ ಜಾಗೃತರಾಗಿರ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ತಮ್ಮ ಒಂದು ಇತಿಮಿತಿಯಲ್ಲಿ ಮಾಡ್ತಕ್ಕಂಥವ್ರು, ಪ್ರತಿಯೊಂದು ಯೋಚನೆಯನ್ನು ಮಾಡ್ತಕ್ಕಂಥವ್ರು, ಆದಷ್ಟು ಪ್ರಾಮಾಣಿಕತೆ, ಶ್ರದ್ಧೆ, ನಿಷ್ಠೆಯಿಂದ ಪ್ರತಿಯೊಬ್ಬರ ಜೊತೆಗೂ ನಡೆದುಕೊಳ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಮಾತಾಡ್ತಕ್ಕಂಥವ್ರು, ಒಂದು ಮಾತಲ್ಲಿ ಹಿಡ್ತಾ ಇರ್ತಕ್ಕಂಥವ್ರು, ಮಾತಲ್ಲಿ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಎದ್ದು ಕಾಣಿಸ್ತಕ್ಕಂಥದ್ದು. ಪ್ರತಿಯೊಂದೊಂದು ಕೂಡ ಅವ್ರು ಏನು ಮಾತಾಡ್ತಾರೋ ಅದನ್ನೇ ಹೇಳುವಂಥದ್ದು, ಹೇಳಿದ್ದನ್ನೇ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ವ್ಯತ್ಯಾಸ ಮಾಡದೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಡೀತಕ್ಕಂಥ ವ್ಯಕ್ತಿಗಳು ಈ ಒಂದು ಧನುರಾಶಿಯವರಾಗಿದ್ದಾರೆ. ಹಾಗಾಗಿ ಧನುರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು, ಗೌರವವನ್ನು ಈ ಗ್ರಹಗಳಲ್ಲಿರ್ತಕ್ಕಂತಹ ಗ್ರಹಗಳು ಕೊಡುತ್ತೆ ಮತ್ತು ಆ ರಾಶಿಯ ಫಲಗಳು ಹಾಗೆ ಇರುತ್ತೆ. ಹಾಗಾಗಿ ತುಂಬ ಉತ್ತಮವಾಗಿರ್ತಕ್ಕಂಥ ಜೀವನದ ಭವಿಷ್ಯ ಇರುತ್ತೆ. ಮತ್ತು ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಪ್ರಮೋಷನ್ ಸಿಗತಕ್ಕಂಥ ಯೋಗ ಕೂಡ ಈ ಒಂದು ವೃತ್ತಿ ಇರುತ್ತೆ. ಹೊಸದಾಗಿ ಕೆಲಸ ಯಾರು ಸೇರುವಂಥವ್ರಿದ್ದರೆ, ಹುಡುಕ್ತಾ ಇದ್ದರೆ, ಸರ್ಚ್ ಮಾಡ್ತಾ ಇದ್ದರೆ ಅವರಿಗೆ ಕೆಲಸ ಸಿಗುವಂಥ ಯೋಗ, ಉದ್ಯೋಗ ಸಿಗುವಂಥ ಯೋಗ ಕೂಡ ಇರುತ್ತೆ. ಮತ್ತು ಮಕ್ಕಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರಾಗ್ತಾರೆ. IAS IPS ಮಕ್ಕಳು ಓದ್ಬೋದು. ಮತ್ತು ಓದಿದ್ದವ್ರಿಗೆ ಒಳ್ಳೆ ಕೆಲಸ ಸಿಗುವಂಥ ಯೋಗ. ಮತ್ತು ಗಣಿತಶಾಸ್ತ್ರ ಸಂಬಂಧಪಟ್ಟಂತೆ CA ಮಾಡ್ತಕ್ಕಂಥವ್ರು ಯಾರು ಇದ್ದರೆ ಅವರಿಗೆ CA ಮಾಡೋಕ್ಕೆ ಒಳ್ಳೆಯ ಯೋಗ ಈ ಒಂದು ಧನುರಾಶಿಯವರಿಗಿರುತ್ತೆ. CS ಮಾಡ್ತಕ್ಕಂಥವ್ರಿಗೂ ಇರ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗ ಫಲಗಳಿರುತ್ತೆ. ಮತ್ತು ದೇವಸ್ಥಾನ ಗುಡಿಗೋಪುರಗಳನ್ನು ಕಟ್ಟಿಸ್ತಕ್ಕಂಥವ್ರು, ಕಲ್ಯಾಣ ಮಂಟಪ, ದೇವಸ್ಥಾನ, ಧ್ಯಾನ ಮಂಟಪ ಈ ಥರ ಕಟ್ಟುವಂಥ ವ್ಯಕ್ತಿಗಳಿಗೂ ಕೂಡ ಒಳ್ಳೆಯ ಫಲಗಳಿರುತ್ತೆ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳಿರುತ್ತೆ. ಮತ್ತು ಮನೆ ಕಟ್ಟಿ ಮಾರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಶುಭಫಲಗಳು. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಬ್ಯಾಂಕಿಂಗ್ ವ್ಯವಹಾರ ಮಾಡೋರಿಗೆ ಒಳ್ಳೆ ರೀತಿಯ ಅನುಕೂಲ ಆಗುತ್ತೆ. ಅಂದರೆ ಯಾವುದೇ ಒಂದು ಬ್ಯಾಂಕಿಂಗ್ ವ್ಯವಹಾರ, ಹಣಕಾಸು ಸಂಸ್ಥೆಗಳೆಲ್ಲ ಇರುತ್ತೆ, ಅವ್ರಿಗೂ ಕೂಡ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಆಹಾರ ಧಾನ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆ ಮಾಡೋರಿಗೆ, ಕೃಷಿ ಮಾಡೋರಿಗೆ ಆಹಾರ ಧಾನ್ಯಗಳು, ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕೃಷಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಹೀಗೆ ಎಲ್ಲ ರೀತಿಯ ಶುಭಫಲಗಳು, ಯೋಗಗಳನ್ನು ಅನುಭವಿಸುವಂಥ ಯೋಗಗಳು ಈ ಒಂದು ಧನುರಾಶಿಯವರಿಗೆ ಇರುತ್ತೆ ಅನ್ನೋದು ಭಾಳ ಸಂತೋಷ. ಹಾಗೆ ಸಿನಿಮಾ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳಿದೆ. ಮತ್ತು ಅಲ್ಲದೆ ಇನ್ನು ಕೆಲವೊಂದಷ್ಟು ಚಿತ್ರರಂಗದಲ್ಲಿರ್ತಕ್ಕಂಥವ್ರು, ಅದಕ್ಕೆ ಸಿನಿಮಾ ರಂಗ ಅಂತ ಹೇಳಿದೆ, ಚಿತ್ರರಂಗದಲ್ಲಿರ್ತಕ್ಕಂಥವ್ರು, ಮತ್ತು ಕಥೆ ಕಾದಂಬರಿಯನ್ನು ಬರೀತಕ್ಕಂಥ ವ್ಯಕ್ತಿಗಳು, ಮೀಡಿಯಾದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶುಭಫಲಗಳು ಇದೆ. ಅವರೆಲ್ಲ ಕೂಡ ಶುಭಫಲಗಳನ್ನು ಅನುಭವಿಸ್ಬೋದು. ಆದರೂ ಕೂಡ ಈ ಒಂದು ರಾಶಿಗೆ ಅರ್ಧಾಷ್ಟಮ ಶನಿ ಅಂತ ಇದೆ. 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನೀವು ಮನೆ ಕಟ್ಟುವಾಗ ಸ್ವಲ್ಪ ನಿಧಾನ ಆಗುತ್ತೆ. ನಾನು ಕಟ್ತೀನಿ ಅಂತ ಹೇಳಿದೆ, ಅದೇ ಸ್ವಲ್ಪ ನಿಧಾನ ಆಗುತ್ತೆ. 3ರಲ್ಲಿ ರಾಹು ಇದೆ, ವಿಕ್ರಮ ಸ್ಥಾನದಲ್ಲಿ, ಅದು ಕೂಡ ನಿಮಗೆ ತೊಂದರೆ ಆಗೋದಿಲ್ಲ. ಪಿತ್ರಾಯಿತ ಆಸ್ತಿ ಸಿಗುವಂಥ ಯೋಗಗಳು ಕೂಡ ಇರುತ್ತೆ. ಎಲ್ಲವೂ ಕೂಡ ಅರ್ಧಾಷ್ಟಮ ಶನಿ ಎಫೆಕ್ಟು ಕೂಡ ನಿಮಗೇನು ಆಗೋದಿಲ್ಲ. ಗುರುವಿನ ದೃಷ್ಟಿ ಆ ಒಂದು ಶನಿಯ ಮೇಲೆ ಇರೋದ್ರಿಂದ ಅಂಥ ತೊಂದರೆಗಳು ಕೂಡ ಆಗೋದಿಲ್ಲ. ಎಲ್ಲ ರೀತಿಯ ರಾಹುಲ್ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಅಂಥ ತೊಂದರೆಗಳು ಆಗೋದಿಲ್ಲ. ಎಲ್ಲ ರೀತಿಯ ಅನುಕೂಲಗಳು, ಶುಭ ಯೋಗಗಳೆಲ್ಲ ಫಲವನ್ನು ಅನುಭವಿಸ್ತೀರ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅವರು ಒಂದು ವೇಳೆ ಕಷ್ಟದಲ್ಲಿದ್ದರೆ ಅವ್ರ ಜಾತಕ ಪರಿಶೀಲನೆ ಮಾಡ್ಕೊಳ್ಳೋದು, ಹತ್ತಿರಲ್ಲಿರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.